ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತಹ ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನ ಕೂಡ ನೀವು ಉಚಿತವಾಗಿ ಪಡೆದುಕೊಳ್ಳಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮ. ಇಲ್ಲಿ ಸೂಚನೆ ಏನು ಅಂತ ಅಂದ್ರೆ, ಈ ಒಂದು ವಿಶೇಷ ಕಾರ್ಯಕ್ರಮ ಚಿತ್ರೀಕರಣ ಆಗಿದ್ದು ಕೋವಿಡ್ ಆರಂಭವಾಗೋದಕ್ಕೂ ಮುಂಚೆ. ಈ ವಿಶೇಷ ಕಾರ್ಯಕ್ರಮನ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ರಾಧಾಕೃಷ್ಣ ಭರತನಾಟ್ಯ ಅಕಾಡೆಮಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ನಿರ್ದೇಶಕರು ಆಗಿರುವಂತಹ ಶ್ರೀಮತಿ ಸುಕನ್ಯಾ ಸುಬ್ರಹ್ಮಣ್ಯ ಭಟ್ ಅವರ ಆಯೋಜಕತ್ವದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಸುಮಾರು 1000 ವಿದ್ಯಾರ್ಥಿಗಳು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಸುಮಾರು 1 ಗಂಟೆಗಳ ಕಾಲ ಭರತನಾಟ್ಯ ಪ್ರದರ್ಶನವನ್ನು ನೀಡಿದ್ರು ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಯನ್ನು ನಿರ್ಮಿಸಿ ಮಹಾ ಸಾಧನೆ ಮಾಡುವಂತಹ ಛಲದ ಕಾರ್ಯಕ್ರಮ ಇದಾಗಿತ್ತು. ಈ ಒಂದು ವಿಶೇಷ ಅದ್ಧೂರಿ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತಿ ಗಣ್ಯರೆಲ್ಲರೂ ಆಗಮಿಸಿದ್ರು ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ಡಾ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ಬಹಳ ಗೌರವಪೂರ್ವಕವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಹ್ವಾನಿಸಲಾಗಿತ್ತು. ಮುಂಬೈನ ಬಾಳಾ ಸಾಹೇಬ್ ಠಾಕ್ರೆ ಮೈದಾನ ಮೀರಾ ರೋಡ್ನಲ್ಲಿ ನಡೆದಂತಹ ವರ್ಣರಂಜಿತ ಕಾರ್ಯಕ್ರಮವನ್ನು ನಾವೀಗ ಕಣ್ತುಂಬಿಕೊಳ್ಳೋಣ. ತೆರಳೋಣ ಮುಂಬೈಗೆ. हे महर्षि हे तपस्वी ज्ञानदातनु, हे महर्षि हे तपस्वी शांति दूतनु, हे महर्षि हे तपस्वी ज्ञानदातनु, हे महर्षि हे तपस्वी शांति दूतनु.
ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದಂತಹ ಅದ್ದೂರಿ ಕಾರ್ಯಕ್ರಮವನ್ನು ನಾವು ವೀಕ್ಷಿಸ್ತಾ ಇದ್ವಿ. ಇದು ರಾಧಾಕೃಷ್ಣ ಭರತನಾಟ್ಯ ಅಕಾಡೆಮಿ ಸಂಸ್ಥೆಯ ವತಿಯಿಂದ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರೆಲ್ಲರೂ ಆಗಮಿಸಿದ್ರು. ಡಾ ಮಹರ್ಷಿ ಆನಂದ್ ಗುರುಜಿ ಅವರು ಕೂಡ ಬಹಳ ಸಂಭ್ರಮದಿಂದ ಪಾಲ್ಗೊಂಡಿದ್ರು. ಕಾರ್ಯಕ್ರಮ ಹೇಗಿತ್ತು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ.
ಶಂಭೋ ಶಿವ ಶಂಭೋ ಸ್ವಯಂಭೋ 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 ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಶ್ರೀ ಗುರುಭ್ಯೋ ನಮಃ ಹರಿ ಓಂ. बोलो भारत माता की, बोलो भारत माता की, बोलो भारत माता की. ಒಂದೇ ಒಂದೇ ಒಂದೇ. ಮುಂಬೈ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ನಡೀತಿರ್ತಕ್ಕಂತಹ ಈ ಒಂದು ಅವಾರ್ಡ್ ಫಂಕ್ಷನ್, ಇಷ್ಟು ಪುಟ್ಟ ಪುಟಾಣಿ ಮಕ್ಕಳು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿರ್ತಕ್ಕಂಥ ಈ ನೃತ್ಯ ನಮ್ಮ ಭಾರತ ದೇಶ ಹೆಮ್ಮೆ ಪಡುವಂತಹದ್ದು. ಭಾರತ ದೇಶ ಹೆಮ್ಮೆಯ ಪುತ್ರರಾಗಿ ಮಕ್ಕಳ ದಿನಾಚರಣೆ ಎಂದು ಪುಟ್ಟ ಪುಟಾಣಿ ಮಕ್ಕಳು ಬಹಳ ಅರ್ಥಗರ್ಭಿತವಾಗಿ ನೃತ್ಯವನ್ನು ನಡೆಸಿದ್ರಿಂದ, ಜೊತೆಗೆ ಅದಕ್ಕೆ ಹಿನ್ನೆಲೆ ಗಾಯನವನ್ನು ಕೊಟ್ಟು ಒಳ್ಳೆ ವಾದ್ಯತಂಡವಾಗಿ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಭೋ ಅಂತಹ ಸಾಂಬ ಸದಾಶಿವನ್ನ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಕರೆಸಿದ್ದಕ್ಕೋಸ್ಕರ ನಿಮ್ಮೆಲ್ಲರ ಅಪೇಕ್ಷೆ ಏನಿತ್ತು, ಆ ಅಪೇಕ್ಷೆ, ಆ ಸುಂದರವಾದಂತಹ ಗಳಿಗೆ ಎಲ್ಲ ಒಂದು ಸ್ವಲ್ಪ ಕೈ ತಪ್ಪುತ್ತೇನೋ ಅಂತ ಅನಿಸ್ತಾ ಇದೆ ನಮಗೆ. ತಾವೆಲ್ಲ ಯಾವ ಒಂದು ಅವಾರ್ಡ್ಗಾಗಿ ಕಾಯ್ತಾ ಇದ್ದೀರೋ ಆ ಅವಾರ್ಡ್ಗೆ ನಿಮ್ಮ ಮನಸ್ಸಲ್ಲಿ ಇನ್ನಷ್ಟು ಸಿದ್ಧರಾಗಬೇಕಾಗಿತ್ತೇನೋ ಅನ್ನಿಸ್ತಾ ಇದೆ ನನಗೆ. ಆದ್ರೆ ಇಷ್ಟು ಜನ ಮಕ್ಕಳು ನಿಸ್ವಾರ್ಥ ಮನಸ್ಸಿನಿಂದ ನಿಮ್ಮ ಶಿಕ್ಷಕರಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಲಿಕ್ಕಾಗಿ ಮುಂಬೈ ಎಂಬತಕ್ಕಂಥ ಮಹಾನಗರದಲ್ಲಿ ಸಾಕಷ್ಟು ಮುನ್ಸಿಪಾಲಿಟಿ ಇರತಕ್ಕಂತಹ ಶಾಲೆಗಳನ್ನು ಕರೆತಂದು ಎಲ್ಲ ಮಕ್ಕಳಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ತುಂಬಿ ಇಷ್ಟು ಒರಿಜಿನಲ್ ಆಗಿರ್ತಕ್ಕಂತಹ ಒಂದು ಭರತನಾಟ್ಯವನ್ನು, ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಿಯುವಂತಹ ಕಾಯಕದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಾರಿತೋಷದ ಪದಕ ನಿಮ್ ಕೈ ಸೇರ್ತಾ ಇದೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಎಂಥ ಒಂದು ಸುದಿನ ಇದು! ಬಂಗಾರದ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ, ಬಂಗಾರದ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ. ಕನ್ನಡ ನಾಡಿನ ಸಾಕಷ್ಟು ಕಂದ ಮಗಳು, ಅದರೊಂದಿಗೆ ಮುಂಬೈ ಅಂತ ಮಹಾನಗರದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಈ ಎಲ್ಲ ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರು, ಸಾಕಷ್ಟು ಜನಗಳು ಸಹಿತ ಇಲ್ಲಿಗೆ ಆಗಮಿಸಿ ಈ ಒಂದು ಬೃಹತ್ ಮಟ್ಟದ ವೇದಿಕೆಯನ್ನು ಸೃಷ್ಟಿ ಮಾಡಿ ಈ ವೇದಿಕೆಯಲ್ಲಿ ನಿಮ್ಮದೇ ಆದಂತಹ ಒಂದು ಛಾಪು ಮೂಡಿಸಿ ಈ ಒಂದು ಅವಾರ್ಡ್ ಅನ್ನು ಗೆದ್ದಿದ್ದೀರಿ. ಈ ಅವಾರ್ಡ್ 1 ಗಂಟೆ 15 ನಿಮಿಷಗಳ ಕಾಲ, 1 ಗಂಟೆ 15 ನಿಮಿಷಗಳ ಕಾಲ ನಿರಂತರವಾಗಿ ಸತತವಾಗಿ ಕುಣಿದಂತ ಆ ಪುಟ್ಟ ಪಾದಗಳು, ಆ ಪಾದ ಪುಟ್ಟ ಪಾದ, ಆ ಪಾದ ಪುಟ್ಟ ಪಾದ, ಭಾರತಾಂಬೆ ಮಡಿಲಲ್ಲಿ ಕುಣಿದಂತ ಪಾದ, ಇದು ಪುಟ್ಟ ಪಾದ. ಈ ಪುಟ್ಟ ಪಾದ ಇವತ್ತು ಅವಾರ್ಡ್ ಗೆದ್ದಿದೆ. ಈ ಅವಾರ್ಡ್ ಕೊಡ್ಲಿಕ್ಕಾಗಿ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಈ ಎಲ್ಲ ತ್ರಿಮೂರ್ತಿಯರು ಬಹಳ ಸಂತೋಷವಾಗಿ, ಸಂಭ್ರಮದಿಂದ, ಸಂತೋಷದ ನಗುಮುಖದಿಂದ ಈ ಅವಾರ್ಡ್ನ ಅನೌನ್ಸ್ ಮಾಡಿದ್ದಾರೆ. ಮತ್ತೊಮ್ಮೆ ತಾವೆಲ್ಲರೂ ಸಹಿತ 2 ಕೈ ಮೇಲೆತ್ತಿ, ಮಕ್ಕಳೆಲ್ಲ 2 ಕೈ ಮೇಲೆತ್ತಿ ಬೇಗ.
ಎರಡೂ ಕೈಗಳ ಮೇಲೆತ್ತಬೇಕು ಮಕ್ಕಳು. ಬಾರಿಸಿ ಜೋರ ಚಪ್ಪಾಳೆನ. ಪ್ರತಿಯೊಬ್ಬರು ಹಾತ್ ऊपर कर लीजिए. ಎಲ್ಲ ಮಕ್ಕಳು ಎರಡು ಕೈಯನ್ನು ಮೇಲೆ ಎತ್ತಬೇಕು. ನೋಡಿ ನಿಮ್ಮ ಸಾಧನೆ. सब बच्चे हाथ ऊपर कर लीजिएगा. दोनों बच्चे हाथ ऊपर कर लीजिएगा. हाथ ऊपर डालो. सब बच्चों हाथ ऊपर कर लीजिएगा. बोलो भारत माता की. और हमारे साथ जोर से बोलो. विशेषज्ञ जी भी हमारे साथ मौजूद है. बोलो भारत माता की. ಒಳ್ಳೆದಾಗ್ಲಿ. ಈಗ ಮಕ್ಕಳು हमारे साथ ನೀರು ಕುಡಿಲಿ. ನಿಮ್ಮನ್ನು ಉದ್ದೇಶಿಸಿ, ನಿಮ್ಮ ತಂದೆ ತಾಯಿಂದರನ್ನ ಉದ್ದೇಶಿಸಿ ಮಾತಾಡುವಂತ ಮಾತು ನಂದಿದೆ. ಯಾಕೆಂದ್ರೆ ಆ ಸಂತೋಷವನ್ನ ತಡಿಲಿಕ್ಕಾಗದಿರ ನಿಮಗಿನ್ನ ಹೇಳುವವರು ಹೇಳಬೇಕಾಗಿತ್ತು. ಇವರಿಗಿನ್ನ ಮುಂಚೆ ನಾನೇ ಹೇಳ್ಬಿಟ್ಟೆ. ಯಾಕೆಂದ್ರೆ ಆ ಸಂತೋಷ ನನಗಿತ್ತು. ಕರ್ನಾಟಕ ರಾಜ್ಯದಿಂದ ಈ ನಿಮ್ಮ ಗುರುಗಳಂತಿರೋ, ಅಣ್ಣ ತಮ್ಮ ಅಂತಿರೋ, ಅಥವಾ ನಿಮ್ಮ ಬಂಧು ಬಾಂಧವ ಅಂತಿರೋ, ನೀವು ನನ್ನನ್ನು ಯಾವ ರೀತಿ ನಿಮ್ಮ ಭಾವನೆಯನ್ನು ತಂದುಕೊಂಡಿದ್ದೀರೋ, ದೂರದಿಂದ ನನ್ನ ಕರೆಸಿದ್ದೀರಿ. ನಾನು ಕರೆಸಿದಕ್ಕೆ ತಕ್ಕನಾಗಿ ನನ್ನ ಬರಮಾಡ್ಕೊಂಡಂತ ರೀತಿ, ನಿಮ್ಮೆಲ್ಲರಲ್ಲೂ ತೋರಿಸಿದಂತಹ ಪ್ರೀತಿ ವಿಶ್ವಾಸ, ಅದಕ್ಕೆ ನಾನು ಸದಾಕಾಲ ಚಿರಋಣಿಯಾಗಿದ್ದೇನೆ. ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅತಿ ಶೀಘ್ರವಾಗಿ ಮುಂಬೈ ಮಹಾನಗರಕ್ಕೆ ಬಂದು ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಬೃಹತ್ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲಿ ಮಾಡೋಣ. ಇಲ್ಲಿರ್ತಕ್ಕಂಥ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನನ್ನ ಅಣ್ಣ ತಮ್ಮಂದರು ಸಹಕರಿಸಿದ್ದೆ ಆದರೆ ಅತಿ ಶೀಘ್ರವಾಗಿ ಇದೇ ಒಂದು ವೇದಿಕೆಯಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥದ್ದನ್ನ, ಸಕಲ ವಿಧವಾದಂತಹ ಸಂಕಷ್ಟಗಳು ದೂರ ಮಾಡುವಂತಹ ಲಕ್ಷ್ಮೀ ಪೂಜೆಯನ್ನ ಇದೇ ವೇದಿಕೆಯಲ್ಲಿ ಮಾಡೋಣ. ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನಾನು ಬರ್ತೇನೆ. ಅದಕ್ಕೆ ಈಗ ನಾವೆಲ್ಲರೂ ಸಹಿತ ಸ್ವಲ್ಪ ನೀರು ಕುಡೀರಿ. ನಿಮ್ಮನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಜನ ಗಣ್ಯರಿದ್ದಾರೆ. ಅದರಲ್ಲೂ ಕಟೀಲು ದುರ್ಗಾಪರಮೇಶ್ವರಿ ಆಸ್ಥಾನದಿಂದ, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಆಸ್ಥಾನದಿಂದ, ಶಕ್ತಿ ದೇವತೆಯ ಆಸ್ಥಾನದಿಂದ ಬಂದಿರತಕ್ಕಂತಹ ಅಲ್ಲಿನ ತಾಯಿನೇ ಬಂದಿದ್ದಾಳೆ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಕಟೀಲು ಶ್ರೀ ವಿಶೇಷವಾಗಿರ್ತಕ್ಕಂಥ ದುರ್ಗಾಪರಮೇಶ್ವರಿನ ನಿತ್ಯವೂ ಸಹಿತ ಆರಾಧನೆ ಮಾಡ್ತಿರ್ತಕ್ಕಂಥ ಕರಹಸ್ತ ಇದು. ಈ ಕರಹಸ್ತದಲ್ಲಿ ತಾಯಿನ ಮುಟ್ಟಿ ಆರಾಧನೆ ಮಾಡುವಂತ ಶಕ್ತಿ ಇವತ್ತು ಮುಂಬೈ ಮಹಾನಗರಕ್ಕೆ ಬಂದಿದೆ. ಇವರನ್ನ ದರ್ಶನ ಮಾಡದೇ ಮಹಾಪುಣ್ಯ. ನಾನು ಕಟೀಲು ಕ್ಷೇತ್ರಕ್ಕೆ ಹೋದ್ರೆ ಇವ್ರನ್ನ ನೋಡಿದ್ರೆ ಬರೋದೇ ಇಲ್ಲ. ನಾನು ತಾಯಿ ನೋಡಬೇಕು, ಜೊತೆ ಇವರು ನೋಡ್ಬೇಕು, ಅವಾಗಲೇ ನನಗೆ ತೃಪ್ತಿ ಆಗೋದು. ಅಂತಹ ಶಕ್ತಿ ಇವತ್ತು ನನ್ನ ಪಕ್ಕದಲ್ಲಿದೆ. ಅದು ನನಗೆ ಸಂತೋಷ. ಎಲ್ಲರೂ ಕೂತ್ಕೊಳ್ಳಿ, ಇನ್ನೊಮ್ಮೆ ವಿಚಾರ ಮಾತಾಡೋಣ. ಇವತ್ತು ನಾವು ನೋಡಿದಂತಹ ಎರಡು ಕಾರ್ಯಕ್ರಮಗಳನ್ನ ಈಗ ನಾವು ನೋಡ್ತಾ ಇರುವಂತಹ ಕಾರ್ಯಕ್ರಮಗಳು ಕೂಡ ಕೋವಿಡ್ ಆಗಮನಕ್ಕೂ ಮುನ್ನ, ಅಂದ್ರೆ ಕೋವಿಡ್ ಆರಂಭವಾಗೋದಕ್ಕೂ ಮುಂಚೆನೆ ಚಿತ್ರೀಕರಣವಾದಂತಹ ಕಾರ್ಯಕ್ರಮ. ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೊರೋನಾ ವೈರಸ್ ಸಮಸ್ಯೆ ಪ್ರತಿದಿನ ಹೆಚ್ಚಾಗ್ತಾ ಇದೆ. ಸಾವು ನೋವುಗಳು ಕಣ್ಣೀರನ್ನ ತರಿಸ್ತಾ ಇದೆ. ಹಾಗಾಗಿ ಮಹಾ ಪ್ರಾರ್ಥನೆಯನ್ನ ಪ್ರತಿ ದಿನದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅವರೆಲ್ಲರ ಪರವಾಗಿ ಸಲ್ಲಿಸಲಾಗ್ತಾ ಇದೆ. ಅವರೆಲ್ಲರೂ ಆದಷ್ಟು ಬೇಗನೆ ಚೇತರಿಸಿಕೊಳ್ಳಬೇಕು ಮತ್ತು ಆಶಾದಾಯಕ ಬದುಕನ್ನ ಹೊಂದಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಹಾಗಾಗಿ ಕೋವಿಡ್ ಬಗ್ಗೆ ಬಹಳಷ್ಟು ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗಿದೆ. ಪ್ರತಿದಿನದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಜರು ತಿಳಿಸ್ತಾ ಇರ್ತಾರೆ. ಆಹಾರ ಪದ್ಧತಿಯನ್ನ ಬದಲಾಯಿಸಿಕೊಳ್ಬೇಕು, ಬಿಸಿ ಆಹಾರ ಸೇವನೆ ಮಾಡಬೇಕು, ಬಿಸಿ ನೀರಿನ ಸೇವನೆ, ಬಿಸಿ ಕಷಾಯ ಸೇವನೆಯನ್ನ ಮಾಡಬೇಕು, ಮಾಸ್ಕ್ಗಳನ್ನ ಕಡ್ಡಾಯವಾಗಿ ಧರಿಸಲೇಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು. ಹೀಗೆ ಪ್ರತಿಯೊಂದು ಅಂಶವನ್ನ ನಾವು ಜಾಗೃತೆಯಾಗಿ ಪಾಲಿಸಲೇಬೇಕಾಗಿದೆ. ಇದರ ಜೊತೆಗೆ ಹಿರಿಯರ ಬಗ್ಗೆ ಮತ್ತು ಪುಟ್ಟ ಮಕ್ಕಳ ಬಗ್ಗೆ ಒಂದಿಷ್ಟು ಹೆಚ್ಚಿನ ಜಾಗೃತೆಯನ್ನು ವಹಿಸೋಣ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳೋಣ ಮತ್ತು ಕೋವಿಡ್ನಿಂದ ಮುಕ್ತರಾಗೋಣ ಅಂತ ಹೇಳ್ತಾ ಶನಿವಾರದ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭರ್ನಿಶ್ವನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. बोलो सिद्धिविनायक महाराज की, बोलो सिद्धिविनायक महाराज की, बोलो सिद्धिविनायक महाराज की. ಮುಂಬೈ ಜನತೆ ಸಿದ್ಧಿವಿನಾಯಕನ ವಿಶೇಷವಾಗಿರ್ತಕ್ಕಂಥ ಆಶ್ರಯದಲ್ಲಿ ತಾವೆಲ್ಲ ಇದ್ದೀರಿ. ಗಣಪನ ಆಶೀರ್ವಾದ ನಿಮ್ಮೆಲ್ಲರಿಗೂ ಚೆನ್ನಾಗಿರೋದ್ರಿಂದ ತಾಯಿ ಮಹಾಲಕ್ಷ್ಮಿ ಕೃಪೆ ಸಹಿತ ನಿಮಗೆ ಬಹಳ ಅದ್ಧೂರಿತವಾಗಿದೆ. ಇವತ್ತು ರಾಧಾಕೃಷ್ಣ ನೃತ್ಯ ಅಕಾಡೆಮಿಯ ರಾಧಾಕೃಷ್ಣ ನೃತ್ಯ ಅಕಾಡೆಮಿ ಮುಂಬೈ ಮಹಾರಾಷ್ಟ್ರ ಇಲ್ಲಿ ನಡೀತಿರ್ತಕ್ಕಂತಹ ಈ ಅದ್ಧೂರಿತವಾದಂತಹ ಕಾರ್ಯಕ್ರಮದ ನಿರ್ದೇಶಕರು ಮತ್ತು ವ್ಯವಸ್ಥಾಪಕರು ಸುಕನ್ಯಾ ಸುಬ್ರಹ್ಮಣ್ಯ ಭಟ್ರವರು ಹಾಗೂ ಅವರೊಂದಿಗೆ ಕಣ್ಣು ಕಾಣದಂತ ಕೈಗಳು ಸಾಕಷ್ಟು ಇರೋದ್ರಿಂದ ಇವತ್ತು ಬಹಳ ಅದ್ಧೂರಿತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಿಂದ ದೇವಾಲಯದ ಪ್ರಧಾನ ಅರ್ಚಕರು ಸಹಿತ ಆಗಮಿಸಿದ್ರು. ವಾಸುದೇವ ಅಸರಣ್ಣರವರು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಮುಂಬೈ ಮಹಾನಗರದಲ್ಲಿ ಚಂಬೂರಲ್ಲಿರ್ತಕ್ಕಂಥ ಶನೇಶ್ವರ ದೇವಸ್ಥಾನದ ವ್ಯವಸ್ಥಾಪಕರು, ಅಧ್ಯಕ್ಷರು, ಸದಾಕಾಲ ಶನೇಶ್ವರನ ಸೇವೆಯನ್ನ ಮಾಡ್ತಿರ್ತಕ್ಕಂತಹ KM ರಾಮಸ್ವಾಮಿ ಅವರು ಸಹಿತ ಕರ್ನಾಟಕದವರೇ. ಹೀಗೆ ಇನ್ನೂ ಸಾಕಷ್ಟು ಜನ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಡೆದಂತಹ ಈ ವಿಶೇಷವಾದಂತಹ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ವಿಶೇಷವಾಗಿ ನಡೆದಿರ್ತಕ್ಕಂತಹದ್ದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತಕ್ಕಂತಹದ್ದು. ಈ ಒಂದು ರೆಕಾರ್ಡ್ ಮಾಡಲಿಕ್ಕೋಸ್ಕರ ನಮ್ಮ ಭಾರತೀಯ ಸಂಸ್ಕೃತಿ ಶಾಸ್ತ್ರೀಯ ಸಂಗೀತವನ್ನು ಸಂಯೋಜನೆ ಮಾಡಿಕೊಂಡು ಭರತನಾಟ್ಯದಲ್ಲಿ ಸುಮಾರು 1,000 ಜನ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಮುಂಬೈನ ಮಹಾಕ್ಷೇತ್ರದಲ್ಲಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಿಯುವಂತಹ ಒಂದು ಕಾಯಕದಲ್ಲಿ ಬಹಳ ಅದ್ಧೂರಿತವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಸುಕನ್ಯಾ ಅವರಿಗೂ ಹಾಗೂ ಅವರ ಎಲ್ಲಾ ಪರಿವಾರದ ತಂಡದವರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ತಾಯಿ ಶಾರದೆಯ ಅನುಗ್ರಹ ಇರಲಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಮಕ್ಕಳ ದಿನಾಚರಣೆ ಎಂದು ಇಂತಹ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಿಯುವಂತಹ ಕಾಯಕವನ್ನು ಮಾಡಿರ್ತಕ್ಕಂಥ ಸುಕನ್ಯಾರವರಿಗೆ ಆದಷ್ಟು ಬೇಗ ಡಾಕ್ಟರೇಟ್ ಕೊಡುವಂತಾಗಲಿ. ಯಾಕೆಂದ್ರೆ ಇಂತಹ ಕಲೆ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದ ಸೂಕ್ಷ್ಮತೆಗಳನ್ನು ಅರಿತು ಧರ್ಮವನ್ನು ಎತ್ತಿಡಿಯುವಂತಹ ಕಾಯಕದಲ್ಲಿ ವಿದ್ಯಾರ್ಥಿಗಳ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸುಂದರವಾದಂತಹ ಭರತನಾಟ್ಯವನ್ನ ಇವತ್ತು ಸಮಾಜಕ್ಕೆ ತೋರಿಸಿರ್ತಕ್ಕಂತಹ ಸುಕನ್ಯಾರವರಿಗೆ ಆದಷ್ಟು ಬೇಗ ಡಾಕ್ಟರೇಟ್ ಕೊಡುವಂತಾಗಲಿ. ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಅಡಿಯಲ್ಲಿ ಸುಕನ್ಯಾ ಮತ್ತು ಅವರ ದಂಪತಿಗಳಿಗೆ ನಮ್ಮ ಆಶ್ರಮದಲ್ಲಿ ಅವರನ್ನು ಗುರುತಿಸಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ ಅವರಿಗೊಂದು ಸತ್ಕಾರ ಸಮಾರಂಭವನ್ನು ಹಾಗೂ ತಾಯಿ ಶಾರದಾನುಗ್ರಹ ಪ್ರಶಸ್ತಿಯನ್ನ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ ನಮ್ಮ ಸಂಸ್ಥಾನದ ಮುಖಾಂತರ ಅವರಿಗೆ ದಯಪಾಲಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಜಿ ಕನ್ನಡದಲ್ಲಿ ದಂಪತಿಗಳಿಬ್ಬರನ್ನು ಸಹಿತ ನೇರ ಪ್ರಸಾರದಲ್ಲಿ ಕರೆಸಿ ಇಡೀ ಕರ್ನಾಟಕ ರಾಜ್ಯವಷ್ಟೇ ಅಲ್ದಿರ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲೂ ನೋಡುವಂತೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ನನ್ನ ನೇರ ಪ್ರಸಾರದಲ್ಲಿ ಸುಕನ್ಯಾ ದಂಪತಿಗಳಿಗೆ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲೇ ಮುಂಬೈ ಮಹಾಕ್ಷೇತ್ರದಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ
ಗಣಪನ ಆಶೀರ್ವಾದದೊಂದಿಗೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಇದಕ್ಕೆ ನಾವು ಸುಕನ್ಯಾ ದಂಪತಿಗಳು ಹಾಗೂ ಚಂಬೂರಿನ ಶ್ರೀ ಕ್ಷೇತ್ರ ಶನೇಶ್ವರ ಮಂದಿರದ KM ರಾಮಸ್ವಾಮಿ ಅವರು ಜೊತೆಯಲ್ಲಿ ಎಲ್ಲ ಕೂತು ಮಾತಾಡಿ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಈ ಮುಂಬೈ ಮಹಾಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಾವು ಈ ಕ್ಷಣಕ್ಕೆ ತೀರ್ಮಾನ ತಗೊಳ್ತಾ ಇದ್ದೇವೆ. ಮುಂಬರ್ತಕ್ಕಂತಹ ದಿನದಲ್ಲಿ ನಡೆಯುವಂತಹ ಈ ಮಹತ್ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ರೆ ನಮ್ಮ ಭಾರತದ ಪ್ರಜೆಗಳಾಗ್ತಾರೆ. ಜೊತೆಗೆ ಮಕ್ಕಳ ಜ್ಞಾನವನ್ನು ವೃದ್ಧಿಸಬೇಕಾಗಿದೆ. ಮಕ್ಕಳ ಕೈಯಲ್ಲಿ ಮೊಬೈಲ್ನ ದೂರ ಮಾಡಿ ಮಕ್ಕಳ ಆಟ ಪಾಠಗಳಿಗೆ ಬೇಕಾಗಿರ್ತಕ್ಕಂಥ ನೃತ್ಯ ಆ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನ ಜ್ಞಾನವಂತರನ್ನಾಗಿ ಮಾಡಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಆಳ್ತಿರ್ತಕ್ಕಂತಹ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಒಳಿತಾಗಲಿ ಅಂತ ಹೇಳಿ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಿದ್ದೇನೆ. बोलो भारत माता की, बोलो भारत माता की, बोलो भारत माता की. ಒಳ್ಳೆಯದಾಗಲಿ. ವೀಕ್ಷಕರೇ, ಇದುವರೆಗೂ ನಾವು ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮ ಹೇಗಿತ್ತು ಅಂತ ವೀಕ್ಷಿಸಿದ್ವಿ. ಈಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಇರುವಂತಹ ಸುಜನಾ ಕಾನ್ವೆಂಟ್ ಗ್ರೌಂಡ್ನಲ್ಲಿ ಕರ್ನಾಟಕ ಬೋವಿ ಸಮಾಜ ಸೇವಾ ಸಂಘದ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಹಾಗೂ ಸರ್ವ ಧರ್ಮಗಳ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇಲ್ಲಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿವಿಧ ಜನಪದ ಕಲಾ ತಂಡಗಳೊಂದಿಗೆ ಬೃಹತ್ ಸಮಾವೇಶ ಮತ್ತು ಕುಂಭ ಕಳಶ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ಬಹಳ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಾಯಿತು. ಕಾರ್ಯಕ್ರಮ ಹೇಗಿತ್ತು ಬನ್ನಿ ನೋಡ್ಕೊಂಡು.
ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಕರ್ನಾಟಕ ಬೋವಿ ಸಮಾಜ ಸೇವಾ ಸಂಘದ ವತಿಯಿಂದ ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾದಂತಹ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಹಾಗೂ ಸರ್ವ ಧರ್ಮಗಳ ಗುರುವಂದನಾ ಕಾರ್ಯಕ್ರಮ ಹೇಗಿತ್ತು ಅಂತ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಪರಂ ಪೂಜ್ಯ ಆನಂದ ಗುರೂಜಿ ಡಾಕ್ಟರ್ ಆನಂದ ಗುರೂಜಿಯವರ ಪಾದ ಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ ಸೇರಿದಂಥ ಶ್ರದ್ಧೆಯ ತಾಯಂದಿರೆ, ಆತ್ಮೀಯ ಅಣ್ಣ ತಮ್ಮಂದಿರೆ, ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಒಂದು ಪೂಜ್ಯರು ಸಮಾಜಕ್ಕೆ ಕೊಟ್ಟಂತ ನೂರಾರು ಸಂಗತಿಗಳನ್ನು ಮತ್ತೆ ಮೆಲುಕು ಹಾಕುವಂಥದ್ದು, ಆ ಸಾಮಾಜಿಕ ವ್ಯವಸ್ಥೆಯನ್ನು ಬಲಪಡಿಸಿದಂಥ ತನ್ನ ಸಮಾಜದ ಸಂಘಟನೆಯನ್ನು ಮಾಡುವುದರ ಜೊತೆಗೆ ಇತರ ಸಮಾಜಗಳನ್ನು ಕೂಡ ನನ್ನೊಟ್ಟಿಗೆ ಇರಬೇಕು ಅಂತ ಹೇಳುವಂಥ ಭಾವನೆಯಿಂದ ಆ ಒಂದು ಭಾವೈಕ್ಯತೆಯ ವಿಚಾರವನ್ನು ಪ್ರಸ್ತಾಪ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾರ ಅಂಥ ಸಮಾಜ ಎಷ್ಟೇ ಸಣ್ಣ ಸಮಾಜ ಆಗಿರಲಿ ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಅದ್ಭುತ ಸ್ಥಾನದಲ್ಲಿರ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನನಗೆ ತುಂಬ ಖುಷಿ ಆಯಿತು. ಈ ಸಿಂಗಾಪುರದ ಅಕ್ಕಪಕ್ಕದಲ್ಲಿದ್ದಂಥ ಎಲ್ಲ ಸಮುದಾಯದ ಪ್ರಮುಖರನ್ನ ಆಹ್ವಾನ ಮಾಡಿರುವಂಥದ್ದು ಇದು ಇವತ್ತು ಒಂದು ಸಮಾಜಕ್ಕೆ ಬೇಕಾದಂಥ ಸಂಗತಿ. ತನ್ನ ಅಸ್ತಿತ್ವ, ತನ್ನ ಸಮಾಜದಲ್ಲಿರುವಂಥ ನೂರಾರು ಒಳ್ಳೆ ವಿಚಾರಗಳು ಅದನ್ನು ಇತರ ಸಮಾಜ ಜೊತೆ ಹಂಚಿಕೊಳ್ಳೋದು, ಇತರ ಸಮಾಜದಲ್ಲಿರುವಂಥ ನೂರಾರು ವಿಚಾರಗಳನ್ನು ತಾನು ಅಳವಡಿಸಿಕೊಳ್ಳೋದು, ಈ ರೀತಿಯ ಒಂದು ಆ ಸಂಬಂಧ ಅದು ಸಾಮಾಜಿಕ ವ್ಯವಸ್ಥೆಯನ್ನು ಬಲಗೊಳಿಸ್ತೇನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ಬೋವಿ ಸಮಾಜದ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಥಮ ಹಂತದಲ್ಲೇ ಅವರು ಎಲ್ಲರೂ ನನ್ನವರು ಅಂತ ಹೇಳುವಂಥ ಭಾವನೆಯನ್ನು ತೋರಿಸಿದ್ರಲ್ಲ, ಇದು ನಿಜವಾದ ಒಂದು ಸಮಾಜದ ಶಕ್ತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ತಮ್ಮ ಸಂಘಟನೆಯ ಶಕ್ತಿಯನ್ನು ಬಲಪಡಿಸುವುದರ ಜೊತೆಗೆ ತನ್ನ ಸಂಘಟನೆಯಲ್ಲಿರುವಂಥ ನೂರಾರು ನ್ಯೂನತೆಗಳನ್ನು ಅದನ್ನು ಹೋಗಲಾಡಿಸುವಂಥದ್ದು, ತನ್ನ ಸಮಾಜಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡುವಂಥದ್ದು, ತನ್ನ ಸಮಾಜದಲ್ಲಿರುವಂಥ ಯುವಕ ಯುವತಿಯರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥದ್ದು ಮತ್ತು ತಮ್ಮ ಸಮಾಜದ ಗುರುಗಳು ಕೊಟ್ಟಂಥ ಸಂದೇಶ ನೂರಾರು ಕಡೆಗಳಲ್ಲಿ ನಮ್ಮ ದೇಶದಲ್ಲಿರುವಂಥ ಆ ಬೇರೆ ಬೇರೆ ಆಗುಹೋಗುಗಳಲ್ಲಿ ಭಾಗಿಯಾದನ್ನು ಕಂಡಿದ್ದೇವೆ. ಈ ಸಮಾಜ ಅತ್ಯಂತ ಶ್ರಮಜೀವಿ ಸಮಾಜ. ಒಂದು ರೀತಿಯಲ್ಲಿ ನಮ್ಮ ಇವತ್ತಿನ ಎಲ್ಲ ಭಾಗಗಳಲ್ಲಿರುವಂಥ ನೂರಾರು ಯೋಜನೆಗಳ ಆವಿಷ್ಕಾರಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಈ ಸಮಾಜ ಕೊಟ್ಟಿದೆ ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಇರುವಂತಹ ಸುಜನಾ ಕಾನ್ವೆಂಟ್ ಗ್ರೌಂಡ್ನಲ್ಲಿ ಅದ್ದೂರಿಯಾದಂತಹ ಶಾಸ್ತ್ರೋಕ್ತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ಬೋವಿ ಸಮಾಜ ಸೇವಾ ಸಂಘದ ವತಿಯಿಂದ ಸರ್ವ ಧರ್ಮಗಳ ಗುರುವಂದನಾ ಕಾರ್ಯಕ್ರಮ ಜೊತೆಗೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ. ಇಲ್ಲಿ ಇದೇ ಸಂದರ್ಭದಲ್ಲಿ ಡಾ ಮಹರ್ಷಿ ಆನಂದ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ವಿವಿಧ ಜನಪದ ಕಲಾ ತಂಡಗಳೊಂದಿಗೆ ಕುಂಭಕಳಶ ಮೆರವಣಿಗೆ ಮತ್ತು ಬೃಹತ್ ಸಮಾವೇಶವನ್ನು ಕೂಡ ಏರ್ಪಡಿಸಲಾಗಿತ್ತು. ಗುರುಜಿಯವರನ್ನ ಬಹಳ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಆಹ್ವಾನಿಸಲಾಗಿತ್ತು, ಸ್ವಾಗತಿಸಲಾಯಿತು. ಈ ಕಾರ್ಯಕ್ರಮ ಹೇಗೆ ನಡೀತು ಅಂತ ನೋಡ್ತಾ ಇದ್ವಿ, ಮತ್ತೆ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೈ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಉತ್ಸವ ಸರ್ವಧರ್ಮದ ಗುರುವಂದನಾ ಕಾರ್ಯಕ್ರಮ ಕರ್ನಾಟಕ ಬೋವಿ ಸಮಾಜದ ಸೇವಾ ಸಂಘದ ವತಿಯಿಂದ ನಡೆಯುತ್ತಿರತಕ್ಕಂತಹ ಈ ಅದ್ಧೂರಿತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಾನು ತುಂಬ ಹತ್ತಿರದಿಂದ ಕಂಡಿರ್ತಕ್ಕಂಥ ಒಂದೆರಡು ಕಾರ್ಯಕ್ರಮಗಳಲ್ಲಿ ನನ್ನ ಮತ್ತು ಜಗದ್ಗುರುಗಳಾದಂತಹ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳವರು ನಾವು ವೇದಿಕೆಯಲ್ಲಿದ್ದದ್ದು ಅದು ನೆನೆಸ್ಕೊಂಡ್ರೆ ನನಗೆ ಬಹಳ ಆನಂದ ಆಗುತ್ತೆ. ಹಾಗೆ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು, ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ಶಾಂತವೀರ ಮಹಾಸ್ವಾಮಿಗಳು,
ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವರೇ, ಸಮಾಜದ ಮುಖಂಡರೇ, ಸಾಕಷ್ಟು ಜನ ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಅವರದೇ ಆದಂತಹ ಒಂದಷ್ಟು ಕಲ್ಪನೆಗಳಿದೆ, ಒಂದಷ್ಟು ವಿಶೇಷತೆಗಳಿದೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸು ಬೇಕಾಗತ್ತೆ. ಮನುಷ್ಯ ತಾನು ಬದುಕಿರುವಷ್ಟು ಕಾಲ ತನ್ನದೇ ಆದಂತಹ ಒಂದು ಛಾಪು ಮೂಡಿಸ್ಕೊಳ್ಬೇಕು. ಹಾಗೆ ಒಂದು ಸುಂದರವಾದಂತಹ ಆಲಯವನ್ನು ಮಾತ್ರ ದರ್ಶನ ಮಾಡ್ತೀವಿ ನಾವು. ಆದರೆ ಆಲಯವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಕೈಗಳನ್ನು ನೆನೆಸ್ಕೊಳ್ಳೋದು ಬಹಳ ವಿರಳ ಅನ್ನಿಸ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ಬೋವಿ ಸಮಾಜದ ಪ್ರತಿಯೊಬ್ಬರು ತಮ್ಮ ಕಾಯಕವನ್ನು ಬಹಳ ಅರ್ಥಪೂರ್ಣವಾಗಿ ಕಾಯಕವನ್ನು ಮಾಡೋದ್ರಿಂದ ಸುಂದರವಾದಂಥ ಆಲಯವನ್ನು ನಾವು ನೋಡ್ತಿರ್ತೀವಿ. ಹಾಗೆ ಇವತ್ತಿನ ಈ ಕಾಯಕದಲ್ಲಿ ಈ ವೇದಿಕೆ ಮೇಲಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನನ್ನ ಸಂಸ್ಥಾನಕ್ಕೂ ಬಹಳ ಹತ್ತಿರದಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಿಮ್ಮೂರಿನ ಮಗ ಅಂತ ಹೇಳಿದ್ರು ತಪ್ಪಾಗಲ್ಲ, ನಮ್ಮ ಕುಮಾರು ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದಿರ ಒಂದು ವಿಶೇಷವಾಗಿರ್ತಕ್ಕಂತಹ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಯಾವುದೇ ಕಾಯಕವನ್ನಾದರೂ ಅರ್ಥಪೂರ್ಣವಾಗಿ ಮಾಡುವ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿ. ಹಾಗೆ ಇವತ್ತು ಶ್ರೀಗಳು ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವು ಇದು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಈ ನಿಲುವು, ಈ ತೀರ್ಮಾನ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಬೋವಿ ಸಮಾಜದ ಈ ಕಾರ್ಯಕ್ರಮ ಸಿಂಗಪುರ್ ಲೇಔಟಲ್ಲಿ ಏನು ನಡೀತಿದೆ, ಇದು ಮುಂಬರ್ತಕ್ಕಂಥ ದಿನದಲ್ಲಿ ಬೃಹತ್ ಮಟ್ಟದ ಕಾರ್ಯಕ್ರಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀಬೇಕು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಯಲಿ ಕಾರ್ಯಕ್ರಮ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹಿತ ಸೂಕ್ತವಾದಂತಹ ನ್ಯಾಯಬದ್ಧವಾದಂತಹ ತೀರ್ಮಾನ ಸಿಗಲಿ, ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಸಿಗುವಂಥದ್ದಾಗಲಿ ಅಂಥೇಳಿ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಇವತ್ತಿನ ದಿವಸ ಬೋವಿ ಸಮಾಜದ ಸಮಸ್ತರು ಸಹಿತ ಸಮಾಜದಲ್ಲಿ ಬದುಕಬೇಕಾದ್ರೆ ಸಮಾಜದಲ್ಲಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ಪ್ರತಿಯೊಬ್ಬರಿಗೂ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿರ್ತಕ್ಕಂತಹ ನಮ್ಮ ಸಿದ್ದರಾಮೇಶ್ವರ ಶ್ರೀಗಳು ಅವರು ತೆಗೆದುಕೊಳ್ತಿರ್ತಕ್ಕಂತಹ ಈ ನಿಲುವು ತೀರ್ಮಾನ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹದ್ದು. ಹಾಗೆ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಕೃಷ್ಣ ಬೈರೇಗೌಡರು ಸಹಿತ ಆಗಮಿಸುತ್ತಿದ್ದಾರೆ. ಈ ಒಂದು ಕಾಯಕದಲ್ಲಿ ಯಾವುದೇ ಜಾತಿ ಮತ ಭೇದ ಪಂಥಗಳು ಯಾವುದೂ ಇಲ್ಲ. ಇಲ್ಲಿರೋದು ಒಂದೇ, ಎಲ್ಲರೂ ಭಾರತೀಯರಾಗಿ ಬದುಕುವಂತಹದ್ದು. ನೊಂದ ಮನಸ್ಸುಗಳಿಗೆ ಪರಿಹಾರ ಸಿಗಬೇಕಾಗಿದೆ. ಆ ಪರಿಹಾರ ಶೀಘ್ರವಾಗಿ ನಿಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ಹೇಳಿ ನನ್ನ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಗುರು ಸಿದ್ದರಾಮೇಶ್ವರನ್ನ ನನ್ನ ಹೃದಯ ಕಮಲಗಳನ್ನು ನಾನು ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ವೇದಿಕೆಯ ಮೇಲೆ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳು, ಮಹಾಸಂಸ್ಥಾನ ಚಿತ್ರದುರ್ಗ ಬಾಗಲಕೋಟೆ, ಜಿ ಕನ್ನಡ ಖ್ಯಾತಿಯ ನಡೆದಾಡುವ ದೇವರಾದಂಥ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿರವರಿಗೆ ಇದೀಗ ವೇದಿಕೆಯ ಮೇಲೆ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಭಕ್ತಾದಿಗಳೆಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು.
ವೀಕ್ಷಕರೇ, ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದಂತಹ ಅದ್ದೂರಿ ಕಾರ್ಯಕ್ರಮ ಜೊತೆಗೆ ಕರ್ನಾಟಕ ಬೋವಿ ಸಮಾಜ ಸೇವಾ ಸಂಘದ ವತಿಯಿಂದ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ನೋಡಿದ್ದಾಯಿತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.